ನನಗೆ ಊರಲ್ಲಿ ಸ್ವಲ್ಪ ಹೊಟ್ಟೆಗೆ ಹುಷಾರದ ಕಾರಣ ಗಲ್ಫಿಂದ ವಾಪಸ್ ಬಂದು ಊರಲ್ಲಿ ಏನೆಲ್ಲ ಬಿಸ್ನೆಸ್ ಮಾಡಿದೆ. ಯಾಕಂದರೆ ಎಲ್ಲ ಬಿಸ್ನೆಸ್ಸಲ್ಲಿ ಸಹ ಸ್ಟಾರ್ಟಿಂಗ್ ಓಕೆ ಥ್ಯಾಂಕ್ ಯು. ಎಲ್ಲ ಬಿಸ್ನೆಸ್ಸಲ್ಲಿ ಸಹ ನನಗೇನು ಸಂಪಾದನೆ ಮಾಡಲಿಕ್ಕೆ ಆಗಿಲ್ಲ. ಯಾಕಂದರೆ ಚಿಕ್ಕಂದರೆ ನನ್ನನ್ನು ತುಂಬ ಆಸೆ, ಏನಾದರೂ ಸಂಪಾದನೆ ಮಾಡಬೇಕಂತ ಆಸೆ. ಯಾಕಂದರೆ ಹಣ ಸಂಪಾದನೆ ಮಾಡಬೇಕಂತ ದೊಡ್ಡ ಕೋಟಿಗಟ್ಟೆ ಸಂಪಾದನೆ ಮಾಡೋದು ಆಸೆ ಇತ್ತು. ಅದು ಯಾವ ಥರ ಹೇಗೆ ಮಾಡಬೇಕಂತ ಗೊತ್ತಿಲ್ಲ. ಆದ ಕಾರಣ ಚಿಕ್ಕ ವಯಸ್ಸಲ್ಲಿ ಗಲ್ಫಿಗೆ ಹೋಗಿದ್ದೆ. ಚಿಕ್ಕ ವಯಸ್ಸಲ್ಲಿ ಗಲ್ಫಿಂದ 6 ವರ್ಷದ ಮೇಲೆ ಗಲ್ಫಿಂದ ವಾಪಸ್ ಬಂದು ಬೆಂಗಳೂರಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಆ ಬಿಸ್ನೆಸ್ ಹೇಳಿ ತುಂಬ ಲಾಸ್ ಆಯಿತು. ಯಾಕಂದರೆ ನನ್ನ 25ನೇ ವಯಸ್ಸಿನಲ್ಲಿ ನನಗೆ 40 ಲಕ್ಷದ ಮೇಲೆ ಸಾಲ ಇತ್ತು. ಆ ಟೈಮಲ್ಲಿ ಮತ್ತೆ ಯಾಕಂದರೆ ಎಲ್ಲರೂ ನನ್ನ ಕುಟುಂಬದವರು ಮನೆಯವರೆಲ್ಲ ಸೇರಿ ಮದುವೆ ಮಾಡಿಬಿಟ್ರು. ಯಾಕಂದರೆ ಇವನೇನೋ ತುಂಬ ಸಾಲ ಮಾಡ್ತಾನೆ, ಇವನ ಬುದ್ಧಿ ಏನೋ ಮೋಸ ಆಗ್ತದೆ ಅಂತೇಳಿ ಯಾಕೆ ಗೊತ್ತಿಲ್ಲ, ಎಲ್ಲರೂ ಮದುವೆ ಮಾಡಿಬಿಟ್ರು. ಆ ಟೈಮಲ್ಲಿ ಮದುವೆ ಮಾಡಿದ ಮೇಲೆ ನನಗೆ ಸ್ವಲ್ಪ ರೆಸ್ಪಾನ್ಸ್ ಬಂತು. ಆಮೇಲೆ ಗಲ್ಫಿಗೆ ಹೋಗಬೇಕಂತ ಮತ್ತೆ ಸಹ ನನಗೆ ಆಸೆ ಇತ್ತು. ಆ ಟೈಮಲ್ಲಿ ಕೇರಳದಲ್ಲಿ ಹೋಟೆಲ್ ಕೆಲಸಕ್ಕೆ ಹೋಗಿ ಅಲ್ಲಿ ಹೋಟೆಲ್ ಕೆಲಸ ನನಗೆ ಗೊತ್ತಿದೆ. ಯಾಕಂದರೆ ಹೋಟೆಲ್ ಎಲ್ಲ ಕೆಲಸ, ಮ್ಯಾನೇಜ್ಮೆಂಟ್ ಆದರೂ ಎಲ್ಲ ಕೆಲಸ ಗೊತ್ತಿತ್ತು. ಕೆಲವೊಂದು ಒಳ್ಳೆ ಹೋಟೆಲ್ಗೆ ಕೆಲಸಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ನನಗೆ ಸ್ಟಾರ್ಟಿಂಗ್ ಒಂದು ವೈಟ್ರಾಗಿ ಹೋದವನು ಅಲ್ಲಿ ಮ್ಯಾನೇಜರ್ ಆಗಿಬಿಟ್ಟೆ. ಯಾಕಂದರೆ ನಾನು ಹೇಳಿದೆಲ್ಲ ನಾನು ಚಿಕ್ಕವರು ತುಂಬ ಚುರುಕಾಗಿದ್ದೆ. ಎಲ್ಲ ವಿಷಯದಲ್ಲಿ ನಾನು ಚುರುಕೇನೆ. ಆ ವಿಷಯದಲ್ಲಿ ನನಗೆ ಅಲ್ಲಿ ನನ್ನನ್ನು ಅವರು ಮ್ಯಾನೇಜರ್ ಮಾಡಿಬಿಟ್ರು. ಒಂದು 30-40 ಸಾವಿರ ಸಂಬಳ ಇತ್ತು. ಆ ಟೈಮಲ್ಲಿ ನನಗೆ ಒಳ್ಳೆ ಒಂದು ಡೈಲಿ ಒಂದು 2,000-3,000 ಟಿಪ್ ಸಿಕ್ಕಿತ್ತು. ಹಂಗೆ ನನಗೆ ಒಂದು 6 ಇಯರ್ಸ್ ಅಲ್ಲೇ ಮಾಡಲಿಕ್ಕೆ ನಾನು ಶುರು ಮಾಡಿದೆ. ಆ 6 ವರ್ಷ ಒಳಗಡೆ ನನ್ನ ಸಾಲವನ್ನೆಲ್ಲ ಮುಗಿಸ್ಬಿಟ್ಟೆ. ಆ ಟೈಮಲ್ಲಿ ನನಗೆ 3 ಮಕ್ಕಳು ಆಗಿದ್ದರು. ಯಾಕಂದರೆ ಎಲ್ಲದರಲ್ಲೂ ನಾನು ಫಾಸ್ಟ್, ಅದರಲ್ಲೂ ಸಹ ನಾನು ಫಾಸ್ಟ್ ಆಗಿದ್ದೆ. ಯಾಕಂದರೆ 3 ಸಹ ನನಗೆ ಹೆಣ್ಮಕ್ಳಾಗಿದ್ದರು. ನನಗೆ ಆ ಟೈಮಲ್ಲಿ ಮತ್ತೆ ಸಹ ಹಣದ ವಿಷಯ ಸ್ವಲ್ಪ ಸಹ ಜಾಸ್ತಿ ಗೊತ್ತಾಯಿತು. ಯಾಕಂದರೆ ಹೆಣ್ಣು ಇವಾಗ ಅಲ್ಲ, ಮೊದಲನೇ ಹಾಗೆ ಅಲ್ಲ, ರೆಸ್ಪಾನ್ಸ್ ಜಾಸ್ತಿ ಇದೆ ಲೈಫಲ್ಲಿ. ಹೆಣ್ಣು ಏನಾದರೂ ಮಾಡಲೇಬೇಕಂತೇಳಿ ಮತ್ತೆ ಈಗ ಯೋಚನೆ ಮಾಡ್ತಿದ್ದೆ. ಆ ಟೈಮಲ್ಲಿ ಜಪಾನ್ಗೆ ಹೋಗಲ ಒಂದು ಅವಕಾಶ ಸಿಕ್ತು. ಜಪಾನ್ಗೋಸ್ಕರ ಅಲ್ಲಿ ಹೋಗ್ಲಿಕ್ಕೋಸ್ಕರ ತುಂಬ ಇಂಟರ್ವ್ಯೂ ಎಲ್ಲ ಅಟೆಂಡ್ ಆದೆ. ಯಾಕಂದರೆ ಭಾಗ್ಯ ಇಲ್ಲದ ಕಾರಣ ಇಂಟರ್ವ್ಯೂಯಿಂದ ಫೈಲ್ ಆದರೂ ವಾಪಸ್ ಆಯಿತು. ಆಮೇಲೆ ಮತ್ತೆ ಗಲ್ಫಿಗೆ ಹೋಗುವ ಇಲ್ಲದ್ರೆ ಬೇರೆ ಏನೋ ಮಾಡುವಂತ ಹೇಳಿ ನೆನೆಸ್ತಾ ಇರೋ ಟೈಮಲ್ಲಿ ಮತ್ತೆ ಸಹ ನನಗೆ ಒಂದು ನನ್ನ ಭಾಗ್ಯ ಅಂತೇಳಿ ಕೊರೋನಾ ಬಂತು. ಕೊರೋನಾದಿಂದ ಮತ್ತೆ ನಾನು ಊರಲ್ಲಿ ಬಾಗ್ಬಿಟ್ಟೆ. ಆ ಕೊರೋನಾದಿಂದ ಯಾಕಂದರೆ 9 ತಿಂಗಳು ನಾನು ಮನೆಯಲ್ಲಿದ್ದೆ. 9 ತಿಂಗಳು ನಾನು ಮನೆಯಲ್ಲಿರುವಾಗ ನನಗೆ ₹1 ಇನ್ಕಮ್ ಇಲ್ಲ. ಯಾಕಂದರೆ ನನಗೆ ಆವಾಗ ತುಂಬ ಬೇಜಾರಾಯಿತು. ಯಾಕಂದರೆ ಇಷ್ಟುವರೆಗೆ ನಾನು ದುಡಿದು ಒಳ್ಳೆ ಸಂಬಳ, ತಿಂಗಳಿಗೆ 1 ಲಕ್ಷದ ಮೇಲೆ ಸಂಬಳ ಇತ್ತು. ಆ 9 ತಿಂಗಳು ನನಗೆ ಕೆಲಸ ಇಲ್ಲ ಟೈಮಲ್ಲಿ ನಾನು ತುಂಬ ಬೇಜಾರಾಗಿಬಿಟ್ಟೆ. ಯಾಕಂದರೆ ಏನು ಸಿಕ್ಕಿದ ಕೆಲಸಕ್ಕೆ ಹೋಗುವಂಥ ಒಂದು ಅವಸ್ಥೆಗೆ ನಾನು ಮುಟ್ಟಿಬಿಟ್ಟೆ. ಲೈಫಲ್ಲಿ ನನಗೆ ಒಂದು ವಿಷಯ ಅರ್ಥ ಆಯಿತು. ಯಾಕಂದರೆ ತುಂಬ ವರ್ಷ ಕಳೆದೋಯ್ತು. ಇವತ್ತು ಸಹ ನಾನು ಏನೂ ಆಗಲ್ಲ, ತುಂಬ ಜೀರೋದಲ್ಲಿದ್ದೇನೆ. ಇವಾಗ ನಾನು ಒಬ್ಬಳಲ್ಲ, ವೈಫ್ ಇದ್ದಾರೆ, ಮಕ್ಕಳು